ನಮಸ್ತೆ ಸರ್. ಸರ್ ಸರ್ ಈಗ ಫಸ್ಟ್ ಆಫ್ ಈಗ ನೋಡಿದೆ ಸರ್. ಸರ್ ಅದಕ್ಕೆ ಸಾರ್ದು ಫೈಟ್ ನೋಡ್ತಾ ಇದ್ರೆ ಶಿವಣ್ಣವ್ರು ನೆನಪಾಗ್ತಾರೆ ಸರ್. ಸಾರ್ದು ಸ್ಟೈಲು ಫೈಟಿಂಗಲ್ಲಿ ಎಸ್ಪೆಷಲಿ ಆ್ಯಕ್ಷನ್ ಬಗ್ಗೆ ನನಗೆ ಈ ಇಂಟರ್ವೆಲ್ ಫೈಟ್ ಮಾತ್ರ ನೆಕ್ಸ್ಟ್ ಲೆವೆಲಿಗೆ ಬಂದಿದೆ ಸರ್. ಕ್ವಾಲಿಟಿ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಫಿಲಿಮ್ ಪ್ಲಸ್ ಪಾಯಿಂಟ್ ಸರ್. ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರೆಲ್ಲ ಹಂಗೆ ಹಿಡಿದಿಟ್ಕೊಳೋದು ಸರ್. ಆಮೇಲೆ ಸಾರ್ದು ಆ್ಯಕ್ಟಿಂಗು ತುಂಬ ಹ್ಯಾಂಡ್ಸಮ್, ಅಂದರೆ ಲವ್ಲಿ ಇದ್ರ ಥರ ನೋಡಿರ್ತಾರೆ ಕಾಲೇಜ್ ಇರೋ ಥರ. ಬಟ್ ಇದ್ರಲ್ಲಿ ಔಟ್ ಆ್ಯಂಡ್ ಔಟ್ ಫುಲ್ಲು ರಾ ಲುಕ್ಕಲ್ಲಿ ಕಾಣಿಸ್ತಾರೆ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಆ್ಯಕ್ಷನ್ ಆಡಿಯನ್ಸಿಗೆ ಪೇಪೆ ಹೇಳಿ ಮಾಡಿಸ್ದಂಗಿದೆ ಸರ್. ಭಾಳ ಚೆನ್ನಾಗಿದೆ. ಆಮೇಲೆ ಡೈಲಾಗ್ ಡೆಲಿವರಿ ಬಗ್ಗೆ ಮಾತೇ ಇಲ್ಲ ಸರ್, ತುಂಬ ಚೆನ್ನಾಗಿದೆ. ಆಮೇಲೆ ಹೀರೋಯಿನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಸಾರ್ದು ಕಣ್ಣು ಲುಕ್ಕು ಇದೆಯಲ್ಲ, ಅದು ಭಾಳ ಇಷ್ಟ ಆಯ್ತು ಸರ್. ಆಮೇಲೆ ಸಾರ್ದು ಇದೇ ಥರ ಮೂವಿನೇ ಎಕ್ಸ್ಪೆಕ್ಟೇಷನ್ ಮಾಡೋ ಸರ್ ಎಲ್ಲರದು. ಆ್ಯಕ್ಷನ್ ಮೂವಿ ಮಾಡ್ಬೇಕನ್ನೋದೇ ಆಸೆ ಸರ್. ಆ್ಯಸ್ ಎ ಫ್ಯಾನ್ ಆಗಿ ವಿನಯ್ ಸರ್ ಯಾವಾಗಲೂ ಆ್ಯಕ್ಷನ್ ಓರಿಯೆಂಟೆಡ್ ಮೂವಿ ಮಾಡಲಿ, ಜನಕ್ಕೆ ರಾ ಲುಕ್ಕಲ್ಲೇ ಆ್ಯಕ್ಷನಲ್ಲಿ ಜಾಸ್ತಿ ಇಷ್ಟಪಡೋ ಕಾರಣದಿಂದ ನಮಗೆ ವಿನಯ್ ಸರ್ನ ಕಾಲೇಜ್ ಇರೋಕೆ ಈಗ ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸ್ ಏನಾರು ಇದ್ದರೆ ವಿನಯ್ ಸರ್ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಬಗ್ಗೆನೇ ಮುಂದುವರಿಲ್ಲ ಅಂತ ಆಸೆ ಸರ್. ಆಲ್ ದ ಬೆಸ್ಟ್ ಸರ್. ಪೇಪೆ ಟೀಮ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಸರ್. ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕೆ ನಿಮಗೆ ಥ್ಯಾಂಕ್ ಯು ಸರ್. ನಿಮಗೆ ಕೂಡ ನಿಮ್ಮ ಯೂಟ್ಯೂಬ್ ಚಾನಲಿಗೆ ಒಳ್ಳೆಯದಾಗಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸರ್ ಈ ಚಾನಲ್ಗೆ. ಥ್ಯಾಂಕ್ ಯು.